ಹಲೋ ಗೈಸ್, ನಾನು ನಿಮ್ಮನೆ ನೀನು ನೋಡ್ತೀವಿ ಟೆಕ್ ಝೋನ್ ಚಾನಲ್. ನೋಡ್ರಿ, ಯೂಟ್ಯೂಬಿಂದ ಒಂದು 3 ಅಪ್ಡೇಟ್ ಬಂದವು. ಈ 3 ಅಪ್ಡೇಟ್ ಒಂಥರ ಮಜಾ ಅದಾವು. ಸೊ ಬರ್ರಿ, ಏನು ಇವು ಅಪ್ಡೇಟ್ ಅಂತ ಹೇಳ್ಬಿಟ್ಟು ನಿಮಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಅಥವಾ ನೀವೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಪಕ್ಕದ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಬನ್ನಿ ಇವತ್ತು ನೋಡಿನ ಶುರು ಮಾಡೋಣ. ನೋಡ್ರಿ, ಯೂಟ್ಯೂಬಿಂದ ಬಂದಿರುವಂತಹ ಮೊದಲನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ನೋಡ್ರಿ ವಿಡಿಯೋ ನೀವೇನಾದರೂ ನೋಡ್ತಾ ಇರ್ತಿರಲ್ವಾ, ಎಲ್ಲ ಕ್ರಿಯೇಟರ್ಸು ವಿಡಿಯೋ ಎಂಡಿಗೆ ಈ ಎಂಡ್ ಸ್ಕ್ರೀನ್ ಹಾಕ್ತಾ ಇರ್ತಾರೆ. ಅಂದ್ರೆ ನೆಕ್ಸ್ಟ್ ವಿಡಿಯೋಗೆ ನೀವು ಇದನ್ನ ನೋಡಿ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ಎಂಡ್ ಸ್ಕ್ರೀನ್ 2 ಜೊತೆಗೆ ಒಂದು ಸಬ್ಸ್ಕ್ರೈಬ್ ಬಟನ್ ನಿಮ್ಗೆ ಹಾಕಿರ್ತಾರೆ. ಸೊ ನೋಡ್ತಾ ಇರ್ಬೋದು, ನನ್ನ ವಿಡಿಯೋ ಲಾಸ್ಟಿಗೂ ಇರುತ್ತೆ, ಜೊತೆಗೆ ನೀವು ಯಾರು ವಿಡಿಯೋಸ್ ನೋಡಿರ್ತೀರ ಅವ್ರು ಲಾಸ್ಟಿಗೆ ಈ ರೀತಿ ಶೋ ಆಗ್ತಾ ಇರುತ್ತೆ. ಇದೇನಾಗ್ತಿರ್ತಪ್ಪ ಅಂತಂದ್ರೆ, ಲಾಸ್ಟಿಗೆ ಒಂದು 20 ಸೆಕೆಂಡು 30 ಸೆಕೆಂಡಿಗೆ ಅವರು ಕ್ರಿಯೇಟರ್ಸ್ ಅಥವಾ ನಾವು ಅಲ್ಲಿ ಹಾಕಿರ್ತೀವಲ್ಲ, ಆ ಒಂದು ಪಾರ್ಟ್ನಾಗ ಒಂದೇನೋ ಇಂಟ್ರೆಸ್ಟಿಂಗ್ ಇರುತ್ತೆ. ಬಟ್ ಅದು ನಿಮಗೆ ಸ್ಕ್ರೀನ್ನಾಗ ಕಾಣ್ತಿರಂಗಿಲ್ಲ. ಯಾಕಂದ್ರೆ ಇವು ಎಂಡ್ ಸ್ಕ್ರೀನ್ನಾಗ ಕಾಣ್ತಿರೋದ್ರಿಂದ ಜನಕ್ಕೆ, ನೋಡುವಂಥ ವ್ಯೂವರ್ಸ್ಗೆ ಒಂಥರ ಡಿಸ್ಟರ್ಬೆನ್ಸ್ ಅನ್ನಿಸ್ಬಿಡುತ್ತೆ. ಸೊ ಅದಕ್ಕೆ ಇವಾಗ ಹೈಡ್ ಅನ್ನುವಂಥ ಆಪ್ಷನ್ ತೊಗೊಂಬಂದ್ರೆ ಯೂಟ್ಯೂಬರು, ನೀವು ಇಲ್ಲಿ ಹೈಡ್ ಮ್ಯಾಗ್ ಕ್ಲಿಕ್ ಮಾಡಿದ ತಕ್ಷಣ ಇವೇನದ ನೋಡ್ರಿ ಎಂಡ್ ಸ್ಕ್ರೀನ್ ಅವೆಲ್ಲ ಹೋಗ್ಬಿಡ್ತಾವೆ. ಸೊ ಈಗ ನೀವು ಕ್ರಿಯೇಟರ್ಸ್ ಏನಿರ್ತಾರೆ ನೋಡ್ರಿ, ಅವ್ರು ಏನೇ ಎಂಡ್ ಸ್ಕ್ರೀನ್ ಹಾಕಿದ್ರು ಕೂಡ ಹೈಡ್ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಅವು ಎಲ್ಲ ಹೈಡ್ ಹೋಗ್ಬಿಡ್ತೈತಿ. ಆ್ಯಂಡ್ ಅದನ್ನ ನೀವು 30 ಸೆಕೆಂಡ್ ಅಂತ ಆಮೇಲೆ ನೀವು ಕಂಟಿನ್ಯೂ ಮಾಡಿ ನೋಡ್ಬೋದು. ಅಥವಾ ನೀವು ಯಾವ್ದಾದ್ರು ವಿಡಿಯೋ ಎಲ್ಲ ನೋಡಿದ್ಮ್ಯಾಗ ನೀವೇನಾದ್ರೂ ಎಂಡ್ ಸ್ಕ್ರೀನ್ ಏನಾದ್ರು ಯಾವ್ದಾದ್ರು ವಿಡಿಯೋ ನೋಡ್ತೀನಿಪ್ಪ ಅಂದ್ರೆ ಅದನ್ನ ಹೈಡ್ ಮೇಲೆ ಇರ್ತಲ್ಲ, ಅದನ್ನ ಇನ್ನೊಂದ್ಸಲ ಕ್ಲಿಕ್ ಮಾಡಿದ್ರೆ ಅದು ಅನ್ಹೈಡ್ ಆಗುತ್ತೆ. ಆಮೇಲೆ ಇದೆಲ್ಲ ತೋರ್ಸಕ್ಕೆ ಸ್ಟಾರ್ಟ್ ಆಗುತ್ತೆ, ಏನದು ಇವ್ರು ಎಂಡ್ ಸ್ಕ್ರೀನ್ ಹಾಕಿರ್ತಾರಲ್ಲ ಕ್ರಿಯೇಟರ್ಸ್. ಸೊ ಅವೆಲ್ಲ ತೋರ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನೀವು ಅದು ಇಂಟ್ರೆಸ್ಟ್ ಇತ್ತಪ್ಪ ಅಂದ್ರೆ ವಿಡಿಯೋ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ನೋಡ್ಬೋದು. ಇದು ಯೂಟ್ಯೂಬಿಂದ ಬಂದಿರುವಂತಹ ಮೊದಲನೇ ಅಪ್ಡೇಟ್. ಎರಡನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ನೋಡ್ರಿ ಈಗ ಕಾಪಿರೈಟ್ ಕ್ಲೇಮ್ ಬಂದ ತಕ್ಷಣ ತುಂಬಾ ತಲೆಬೇನೆ ಹಾಕಿತ್ತು. ಎದಕ್ ಬಂದೈತಿ ಏನು ಅಂತ ಅಷ್ಟು ಗೊತ್ತಾಗಿದ್ದಿಲ್ಲ. ಬಟ್ ಇವಾಗ ಸ್ವಲ್ಪ ಇಂಪ್ರೂವ್ ಮಾಡ್ಯಾರ, ತುಂಬಾ ಈಸಿ ಮಾಡ್ಯಾರ. ಸೊ ನೋಡ್ತಾ ಇರ್ಬೋದು ನೀವು, ಇವಾಗ ಎಲ್ಲ ಇಂಟರ್ಫೇಸ್ ಎಲ್ಲ ಚೇಂಜ್ ಮಾಡ್ಬಿಟ್ರ. ಮೊದಲಂಗೆ ಇಲ್ಲಿ ಇವಾಗ ನಿಮ್ಗೆ ಡೀಟೇಲ್ ಆಗಿ ಸಿಂಪಲ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋ ರೀತಿ ಇಲ್ಲಿ ತೋರಿಸ್ಬಿಟ್ರ. ನಿಮ್ಗೆ ಏನಾದ್ರು ಕ್ಲೇಮ್ ಬಂತಪ್ಪ ಅಂತಂದ್ರೆ ಎದಕ್ ಬಂದೈತಿ, ಎದ್ರ ಬಗ್ಗೆ ಬಂದೈತಿ ಅದೆಲ್ಲ ತೋರಿಸ್ಬಿಡುತ್ತೆ. ಜೊತೆಗೆ ಈ ಒಂದು ವಿಡಿಯೋ ಏನಾದ್ರು ಈ ಒಂದು ದೇಶದಾಗ ಬ್ಯಾನ್ ಆಯ್ತು ಅಥವಾ ಬೇರೆ ಯಾವ್ದೊಂದು ದೇಶದಾಗ ಬ್ಯಾನ್ ಆಯ್ತು ಅನ್ನೋದನ್ನ ಅದನ್ನು ತೋರಿಸ್ಬಿಡ್ತಾರ. ಯಾಕಂದ್ರೆ ಮೊದಲು ಏನಾಗ್ತಿತ್ತಪ್ಪ ಅಂತಂದ್ರೆ, ನೀವು ಯಾವ್ದಾದ್ರು ಒಂದು ಕಂಟೆಂಟ್ ಮಾಡಿರ್ತೀರಿ, ಅದು ಏನಾಗ್ತಿತ್ತಪ್ಪ ಅಂದ್ರೆ ಯೂಟ್ಯೂಬ್ ಇಂಥ ಕಂಟ್ರಿ ಒಳಗಡೆ ಇದು ಬ್ಯಾನು, ಇಂಥ ಕಂಟ್ರಿ ಒಳಗಡೆ ಯಾರಿಗೂ ತೋರ್ಸಂಗಿಲ್ಲ ಅಂತ ಹೇಳ್ಬಿಟ್ಟು ಬ್ಯಾನ್ ಹಾಕ್ಬಿಡ್ತಿದ್ರು. ಬಟ್ ಬೇರೆ ಕಂಟ್ರಿ ಒಳಗ ತೋರಿಸ್ತಾರ ಆ ಒಂದು ವಿಡಿಯೋನ. ಅದು ಯಾವ್ದು ಏನು ಅದು ಯಾವ ಕಂಟ್ರಿ ಮ್ಯಾಗ ಬ್ಯಾನ್ ಆಗೈತಿ ಅದು ಎಲ್ಲ A to Z ಇದ್ರಾಗ ತೋರಿಸ್ಬಿಡ್ತಾರ. ಅಂಡ್ ಈ ವಿಡಿಯೋ ಏನಾದ್ರು ಇದರಿಂದ ಕಾಪಿರೈಟ್ ಕ್ಲೇಮ್ ಇಂದ ಏನಾದ್ರು ಪ್ರಾಬ್ಲಮ್ ಆಗತ್ತೆ ನೀವು ವಿಡಿಯೋಕ್ಕೆ ಅನ್ನೋದನ್ನು ತೋರಿಸ್ಬಿಡುತ್ತೆ. ಯಾರ ಕ್ರಿಯೇಟರ್ಸ್ಗೆ ದುಡ್ಡು ಹೋಗುತ್ತೆ ಇದು ಎಲ್ಲ A to Z ಡೀಟೇಲ್ಸ್ ತೋರಿಸ್ಬಿಡುತ್ತೆ. ಮತ್ತ ನೀವು ಇದ್ರ ತೆಳಗ ನೋಡ್ತಾ ಇರ್ಬೋದು. ಇದನ್ನ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಅದನ್ನ ನೀವು ಕರೆಕ್ಟ್ ಇತ್ತಪ್ಪ ಅಂದ್ರೆ, ನಾವು ಮ್ಯೂಸಿಕ್ ಹಾಕಿದ್ದು ಅಥವಾ ಏನೋ ಒಂದು ಯೂಸ್ ಮಾಡಿರ್ತೀವಿ ಅದು ಕಂಟೆಂಟ್ ಅದು ಜೆನ್ಯೂನ್ ಇತ್ತು, ಕರೆಕ್ಟ್ ಇತ್ತಪ್ಪ ಅಂತಂದ್ರೆ ಅದನ್ನ ನೀವು ವಾಪಸ್ ಆಕ್ಷನ್ ನೀವು ತಗೋಬಹುದು. ಅದು ಸೇಮ್ ಪ್ರೊಸೀಜರ್, ಅದೇನ್ ಚೇಂಜ್ ಆಗಿಲ್ಲ. ನೀವು ಮ್ಯೂಸಿಕ್ನ ರಿಮೂವ್ ಮಾಡ್ತಂದ್ರೆ ಆರಾಮ್ಸೆ ಮ್ಯೂಸಿಕ್ ರಿಮೂವ್ ಮಾಡ್ಬೋದು, ಮ್ಯೂಟು ಮಾಡ್ಬೋದು ಅಥವಾ ರೀಪ್ಲೇಸು ಮಾಡ್ಬೋದು ಸಾಂಗ್. ಅದೆಲ್ಲ ನೆಕ್ಸ್ಟ್ ನೀವು ಮಾಡ್ಕೊಂತ ಹೋಗೋದು. ಬಟ್ ಮೊದಲು ಏನಾಗ್ತಿತ್ತಪ್ಪ ಅಂದ್ರೆ ಇದು ಒಂದೇ ಇರ್ತಾ ಇತ್ತು. ಬಟ್ ಇವಾಗ ಇದನ್ನ ಇಂಟರ್ಫೇಸ್ನ ಚೇಂಜ್ ಮಾಡ್ಬಿಟ್ರೆ ಇನ್ನೂ ಸ್ವಲ್ಪ ಈಸಿ ಮಾಡ್ರ ಅಂದ್ರೆ ತಿಳ್ಕೊಳಕ. ಇದು ಎದಕ್ಕೆ, ಇದರಿಂದ ಏನಾಗುತ್ತೆ ವಿಡಿಯೋಕ್ಕೆ, ಅಥವಾ ಈ ವಿಡಿಯೋಯಿಂದ ಏನಾದ್ರು ಪ್ರಾಬ್ಲಮ್ ಐತನೋ ಅಥವಾ ಕ್ಲೇಮಿಂದ ಏನೋ ಪ್ರಾಬ್ಲಮ್ ಐತನೋ ಇದೆಲ್ಲ ಡೀಟೇಲ್ಸ್ ಇದ್ರಾಗ ಕೊಟ್ಬಿಡ್ತಾರೆ. ಓಕೆ, ಸೊ ಇದು ಬಂದಿರುವಂತ 2ನೇ ಅಪ್ಡೇಟ್. ಓಕೆ, 3ನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ನೋಡ್ರಿ ಈ ಒಂದು ಜಾಯಿನ್ ಬಟನ್ನು ಎಲ್ಲರಿಗೂ ಕ್ರಿಯೇಟರ್ಸ್ಗೂ ಸಿಕ್ಕಿರಂಗಿಲ್ಲ, ಕೆಲವೊಂದಿಷ್ಟು ಜನಕ್ಕೆ ಸಿಕ್ಕಿರ್ತೈತಿ. ಯಾರ್ಯಾರೆಲ್ಲ ಈ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ಮೆಂಬರ್ಸ್ ಅಂದ್ರೆ ವ್ಯೂವರ್ಸ್ ಏನಾದ್ರು ಪರ್ಚೇಸ್ ಮಾಡಿರ್ತಾರಲ್ವಾ, ಆ ಮೆಂಬರ್ಸ್ಗೆ ಕೆಲವೊಂದಿಷ್ಟು ಫೀಚರ್ಸ್ಗಳನ್ನ ಆ್ಯಡ್ ಮಾಡತ್ತಾರ ಯೂಟ್ಯೂಬ್ ಅವರು ಹೊಸದಾಗಿ. ಮೊದಲಾಗ್ತಿತ್ತಪ್ಪ ಅಂದ್ರೆ ಬ್ಯಾಜು ಈ ಥರ ಏನೋ ಒಂದು ಫೀಚರ್ನ ಕೊಡ್ತಾ ಇದ್ರು. ಬಟ್ ಇವಾಗ ಇನ್ನೂ ಡಿಫ್ರೆಂಟ್ ಆಗಿ ಇನ್ನೂ ಯುನಿಕ್ ಆಗಿ ಏನೋ ಕೊಡತ್ತಾರ ಯೂಟ್ಯೂಬ್ ಅವರು. ಅದು ಏನಂತ ಹೇಳ್ಬಿಟ್ಟು ಅದು ಮುಂದೆ ಬರುತ್ತೆ ಅಪ್ಡೇಟ್, ಅವಾಗ ಹೇಳ್ತೀನಿ. ಬಟ್ ಇವಾಗಂತೂ ಇಷ್ಟು ಕೊಟ್ಟರ ಅಪ್ಡೇಟ್. ಒಂದೇನೋ ಯುನಿಕ್ ಆಗಿರುವಂತಹದ್ದು ಅಪ್ಡೇಟ್ನ ತರತಾರಂತ ಮೆಂಬರ್ಸ್ಗಳಿಗೆ, ಯಾರ್ಯಾರೆಲ್ಲ ಜಾಯ್ನ್ ಆಗಿರ್ತಾರೆ ನೋಡ್ರಿ ಅವ್ರಿಗೆ, ಮೆಂಬರ್ಸ್ಗಳಿಗೆ. ಓಕೆ, ಸೊ ಇದು ಬಂದಿರೋಂಥ 3ನೇ ಅಪ್ಡೇಟ್. ಸೊ ಈ 3 ಅಪ್ಡೇಟ್ಗಳು ಬಂದವು ಯೂಟ್ಯೂಬಿಂದ. ಸೊ ಈ ಥರ ಅವಾಗ ಬರ್ತಾನೆ ಇರ್ತವೆ ಯೂಟ್ಯೂಬ್ ಕಡೆಯಿಂದ ಅಪ್ಡೇಟ್ಗಳು. ಇನ್ನೂ ತುಂಬಾನೇ ಅಪ್ಡೇಟ್ಗಳು ಬರೋದು ಮುಂದೆ. ಸೊ ಅದನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಡಿನಿ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಇಲ್ಲಾಂದ್ರೆ ಖಂಡಿತವಾಗಿ ಡಿಸ್ಲೈಕ್ ಮಾಡಿರಿ. ಮತ್ತೆ ಬಟ್ಟೆ ನಿಮ್ಮನ್ನ ಮುಂದೆ ನೋಡಿದಾಗ ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.